ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ತಬು ಮುನಿ ಕಹೆವು ಸುಮಂತ್ರ ಸತ್ ಸುನತ್ ಚಲೆವು ಹರುಷಾಯಿ ರಥ ಅನೇಕ ಬಹುಬಾಜಿ ಗಜ ತುರತ್ ಸವಾರೆ ಜಾಯಿ ಜಹ ತಹ ಧಾವನ್ ಪಠಹಿ ಪುನಿ ಮಂಗಲ ದ್ರವ್ಯ ಮಗಾಯಿ ಹರ್ಷ ಸಮೇತ ವಸಿಷ್ಠ ಪದ ಪುನಿ ಸಿರು ನಾಯವು ಆಯಿ अवधपुरी अति रुचिर बनाई देवन सुमन बृष्टि झरी लाई राम कहा सेवकन बुलाई प्रथम सखन अनवावहु जाई सुनत बचन जह तह जन धाये सुग्रीवादि तुरत अनहवाये पुनि करुणानिधि भरतु हकारे निज कर राम जटा निरु आरे अनहवाये प्रभु तीनिवु भाई भगत बछल कृपाल रघुराई भरत भाग्य प्रभु कोमलताई शेष कोटि सत सकहि न गाई पुनि निज जटा राम बिबराये गुर अनुशासन मागी नहाये करि मज्जन प्रभु भूषण साजे अंग अनंग देखी सत लाजे. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಎಲ್ಲ ಶುಭವಾಗಿದೆ, ಅದಕ್ಕೋಸ್ಕರ ಬ್ರಾಹ್ಮಣರಿಗೆ ಹೇಳೋದು, ನೀವೆಲ್ಲ ಈಗ ಅಪ್ಪಣೆ ಕೊಟ್ಟರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸ್ಬೋದು ಅಂತಂದ್ಬಿಟ್ಟು. ಇದನ್ನು ಕೇಳಿ ಅವ್ರಿಗೂ ತುಂಬ ಸಂತೋಷ ಆಗುತ್ತೆ. ಆವಾಗ ಹೇಳ್ತಾರೆ, ಶ್ರೀರಾಮಚಂದ್ರನ ರಾಜ್ಯಾಭಿಷೇಕ ಅನ್ನೋದು ಇಡೀ ವಿಶ್ವಕ್ಕೆ ಆನಂದ ಕೊಡುವಂಥದ್ದು. ಅದಕ್ಕೋಸ್ಕರನೇ ಮುನೀಶ್ವರರೇ, ಇನ್ನು ನೀವು ತಡ ಮಾಡಬೇಡಿ, ಶ್ರೀರಾಮನಿಗೆ ಕೂಡಲೇ ಪಟ್ಟಾಭಿಷೇಕವನ್ನು ನೆರವೇರಿಸಿ ಅಂತ ಹೇಳ್ತಾರೆ. ಆಗ ವಸಿಷ್ಠ ಮಹಾಮುನಿಗಳು ಸುಮಂತ್ರನ ಹತ್ರ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಯೋಗ್ಯವಾದಂಥ ಏರ್ಪಾಡುಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾರೆ. ಆ ಮಾತನ್ನು ಕೇಳಿದ ತಕ್ಷಣ ಆ ಸುಮಂತ್ರ ಹಿರಿ ಇಗ್ತಾನೆ. ಅಂದರೆ ಅವನಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಅನೇಕ ರಥಗಜ ತುರಗಗಳನ್ನೆಲ್ಲ ಅಲಂಕಾರ ಮಾಡಿಸಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾರೆ. ಎಲ್ಲ ಕಡೆಗೂ ಕೂಡ ಚಾರರ ಮೂಲಕ, ಅಂದರೆ ಅದನ್ನು ಸುದ್ದಿ ತಲುಪಿಸೋರು ಇರ್ತಾರಲ್ಲ, ಅಂಥವರ ಮೂಲಕ ಸೂಚನೆಗಳನ್ನೆಲ್ಲ ಕಳಿಸ್ತಾರೆ. ಹಿಂಗೆ ರಾಮನ ಪಟ್ಟಾಭಿಷೇಕ ನಡೆಯುತ್ತೆ ಅಂತಂದ್ಬಿಟ್ಟು ದೂತರನ್ನು ಕಳಿಸಿ ಮಂಗಳ ದ್ರವ್ಯಗಳನ್ನು ಮತ್ತು ಪವಿತ್ರ ತೀರ್ಥ ಜಲಗಳನ್ನೆಲ್ಲ ತರಿಸ್ಕೊಳ್ತಾರೆ. ಆಮೇಲೆ ಸಂತೋಷದಿಂದ ಬಂದು ವಸಿಷ್ಠರ ಚರಣಗಳಿಗೆ ನಮಸ್ಕಾರವನ್ನು ಮಾಡ್ಕೊಳ್ತಾನೆ. ಅಂದರೆ ಸುಮಂತ್ರ ಏನೇನೆಲ್ಲ ತಯಾರಿಗಳನ್ನು ಮಾಡ್ದ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು ರಾಮನ ಒಂದು ಪಟ್ಟಾಭಿಷೇಕ ಅಂತ, ಆ ರೀತಿ ಸೂಚನೆಯನ್ನು ಕಳಿಸ್ತಾನೆ. ಮತ್ತು ದೂತರನ್ನು ಕಳಿಸಿ ಬೇರೆ ಬೇರೆ ಕಡೆಗಳಿಂದ ಮಂಗಳ ದ್ರವ್ಯಗಳನ್ನೆಲ್ಲ ತರಿಸ್ಬೇಕು, ಮತ್ತು ಪವಿತ್ರ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿಂದ ಜಲವನ್ನು ತರಿಸ್ಬೇಕು. ಅದೆಲ್ಲ ಮಾಡಿ ಮತ್ತು ವಸಿಷ್ಠರ ಹತ್ರ ಬಂದು ಅವರ ಚರಣಗಳಿಗೆ ನಮಸ್ಕಾರ ಮಾಡ್ಕೊಳ್ತಾನೆ. ಅಯೋಧ್ಯ ನಗರ ತುಂಬಾ ಸುಂದರವಾಗಿ ಅಂದವಾಗಿ ಅಲಂಕಾರವನ್ನು ಮಾಡಿದ್ರು. ಅಮರರು ನಿರಂತರ ಹೂವುಗಳ ಜಡಿಮಳೆಯನ್ನು ಸುರಿಸ್ತಾರೆ. ಅಂದರೆ ದೇವತೆಗಳು ಅವರು ನಿರಂತರವಾಗಿ ಸುರಿಸ್ತಾನೇ ಇದ್ದಾರೆ ಹೂವಿನ ಸುರಿಮಳೆಯನ್ನು. ಶ್ರೀರಾಮಚಂದ್ರ ಸೇವಕರನ್ನು ಕರೆಸಿ ಮೊದಲಿಗೆ ನನ್ನ ಮಿತ್ರರಿಗೆ ಸ್ನಾನ ಮಾಡಿಸಿ ಅಂತಂದ್ಬಿಟ್ಟು ಅಪ್ಪಣೆಯನ್ನು ಕೊಡ್ತಾನೆ. ಪ್ರಭು ವಚನವನ್ನು ಕೇಳಿದ ತಕ್ಷಣವೇ ಸೇವಕರು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾ ಹೋಗಿ ಸುಗ್ರೀವಾದಿಗಳಿಗೆ ಸ್ನಾನವನ್ನೆಲ್ಲ ಮಾಡಿಸ್ತಾರೆ. ಆಮೇಲೆ ಕರುಣಾಳುವಾದಂತಹ ಶ್ರೀರಾಮ ಭರತನನ್ನು ಕರೆಸಿ ತನ್ನ ಮೃದುವಾದ ಕರ ಕಮಲಗಳಿಂದ ಸ್ವತಃ ಅವನ ಆ ಜಟಾಜೂಟವನ್ನು ಬಿಡಿಸ್ತಾನೆ. ಆ ಒಂದು ಸಮಯದಲ್ಲಿ ರಾಮನ ಹೃದಯದಲ್ಲಿ ನೆಲೆಯಾಗಿ ನಿಂತ ಭರತನ ಕುರಿತಾದಂತಹ ಅಪಾರ ಒಂದು ಪ್ರೀತಿ ಇದೆಯಲ್ಲ, ಅದು ಹುಕ್ಕಿ ಹರಿಯತ್ತೆ. ಆಮೇಲೆ ಭಕ್ತವತ್ಸಲನಾದಂತಹ ರಘುನಾಥ ತನ್ನ 3 ಸೋದರರಿಗೂ ಕೂಡ ಅಭ್ಯಂಜನವನ್ನು ಮಾಡಿಸ್ತಾನೆ. ಭರತನ ಭಾಗ್ಯವನ್ನು, ಪ್ರಭುವಿನ ಕಾರುಣ್ಯವನ್ನು ಶತಕೋಟಿ ಶೇಷರು ಕೂಡ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಶ್ರೀರಾಮ ತನ್ನ ಜಟಾಜೂಟವನ್ನು ಬಿಚ್ಚಿ ಗುರುಗಳ ಅಪ್ಪಣೆಯನ್ನು ಪಡೆದು ಮಂಗಲ ಸ್ನಾನವನ್ನು ಮಾಡ್ಕೊಳ್ತಾನೆ. ಸ್ನಾನ ಆದಮೇಲೆ ದಿವ್ಯಾಭೂಷಣಗಳನ್ನೆಲ್ಲ ಧರಿಸ್ಕೊಳ್ತಾನೆ. ಪ್ರಭುವಿನ ಸುಶೋಭಿತ ಅಂಗಗಳನ್ನೆಲ್ಲ ನೋಡಿ ಅಸಂಖ್ಯ ಕಾಮದೇವರು ನಾಚಿ ತಲೆ ತಗ್ಗಿಸ್ಕೊಳ್ತಾರೆ. ಅವರಿಗೇನೆ ಇಂಥ ಸೌಂದರ್ಯ ಇದೆಯಲ್ಲ ಭಗವಂತನಿಗೆ, ನಾವು ಅವನ ಮುಂದೆ ಏನೂ ಇಲ್ಲ ಅಂತಂದ್ಬಿಟ್ಟು ಕಾಮದೇವರೆಲ್ಲ ತಲೆ ತಗ್ಗಿಸ್ಕೊಳ್ತಾರೆ. ಆ ರಾಮನ ಸೌಂದರ್ಯದ ಮುಂದೆ ನಾವೇನೂ ಲೆಕ್ಕಕ್ಕಿಲ್ಲ ಅಂತ ಅವ್ರು ತಿಳ್ಕೊಂಡು ತಲೆ ಬಗ್ಗಿಸಿ ನಿಂತ್ಕೊಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.